ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದು ಎಲ್ಲರಿಗೂ ಕುತೂಹಲ ಮತ್ತು ವಿಶೇಷವಾಗಿದೆ. ಈ ವಿಚಾರವನ್ನು ತಿಳಿಯಲು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಯಾರು ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಈ ವಿಷಯದ ಬಗ್ಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪ್ರೇಕ್ಷಕರ ಕುತೂಹಲವಾದ ಈ ಸಂಚಿಕೆ ತುಂಬ ವಿಶೇಷವಾಗಿದೆ ಮತ್ತು ಅತಿ ಹೆಚ್ಚು ಜನರು ಕುತೂಹಲಕಾರಿಯಿಂದ ನೋಡುತ್ತಿರುವ ಈ ವಾಹಿನಿಯ ಈ ಸಂಚಿಕೆಯು ತುಂಬ ವಿಶೇಷವಾಗಿದ್ದು, ಈ ಸಂಚಿಕೆಯಲ್ಲಿ ಶ್ರೇಷ್ಠ ಮತ್ತು ತಾಂಡವನ ಮದುವೆ ವಿಚಾರದ ಬಗ್ಗೆ ಸವಿಸ್ತಾರವಾಗಿ ಮತ್ತು ಮಾತನಾಡುತ್ತಿರುವುದು ಎಲ್ಲರಿಗೂ ಗೊತ್ತೇ ಇದೆ. ಮತ್ತು ಈ ಮದುವೆಯನ್ನು ನಿಲ್ಲಿಸಲು ಬರುವಂತಹ ಪೂಜಾ ಮತ್ತು ಕುಸುಮಾಳ ಯಾವ ಥರ ಎಂಟ್ರಿ ಆಗಿದ್ದು ಎಂಬುದು ಎಲ್ಲರಿಗೂ ಗೊತ್ತೇ ಇದೆ. ಹಾಗೆ ಮದುವೆಗೆ ನಿಲ್ಲಿಸಲು ಬರುವಂತಹ ಕುಸುಮ ಮತ್ತು ಪೂಜಾಳನ್ನು ತಡೆಯುವಂತಹ ಬಾಡಿಗಾರ್ಡ್ ಅವರನ್ನು ಕಣ್ತಪ್ಪಿಸಿ ಪೂಜಾ ಒಂದು ಪ್ಲ್ಯಾನ್ ಮಾಡ್ತಾಳೆ. ಅದೇನಪ್ಪ ಅಂದರೆ, ಕುಸುಮ ಅತ್ತೆ ನಾವು ಇವಾಗ ಏನು ಮಾಡೋಣ ಅಂದರೆ ಅಲ್ಲಿರುವಂತಹ ಒಂದು ಟ್ರ್ಯಾಕ್ಟರ್ನ ತೆಗೆದುಕೊಂಡು ಸೀದಾ ಚೌಟ್ರಿ ಒಳಗೆ ಬರ್ತಾಳೆ. ಅದೇ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ತುಂಬ ಗಾಬರಿಯಿಂದ ನೋಡ್ತಿರ್ತಾರೆ. ಅಯ್ಯೋ ಇದೇನು ಟ್ರ್ಯಾಕ್ಟ್ರಲ್ಲಿ ಬಂದ್ಬಿಟ್ರಲ್ಲ ಎಲ್ಲ ಅಂದ್ಕೊಂಡು. ಅದೇ ಸಂದರ್ಭದಲ್ಲಿ ಆ ಮದುವೆ ಚೌಟ್ರಿಯಲ್ಲಿ ತುಂಬ ಖುಷಿಯಾಗಿದ್ದ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ, ಇವತ್ತಿನ ಎಲ್ಲ ನಮ್ಮ ಶ್ರಮಕ್ಕೂ ಒಂದು ಪ್ರತಿಫಲ ಸಿಕ್ಕುತ್ತೆ, ಇನ್ನು ಮುಂದೆ ನಮ್ಮನ್ನು ಯಾರೂ ಕೇಳುವರಿಲ್ಲ, ನಾನು ಅಂದುಕೊಂಡಂತೆ ಮದುವೆಯಾಗುತ್ತಿದೆ ಎಂದು ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ತುಂಬ ಖುಷಿ ಪಡುತ್ತಿರುತ್ತಾರೆ. ಇದೇ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ಲಿ ಬಂದಂಥ ಕುಸುಮ ಮತ್ತು ಪೂಜಾ ಇಬ್ಬರು ಕೂಡ ನೋಡಿ ತಕ್ಷಣ ಗಟ್ಟಿಮೇಳ ಎಂದು ಎಲ್ಲ ಕಡೆ ಸೌಂಡ್ ಬರ್ತದೆ. ಅದೇ ಸಂದರ್ಭದಲ್ಲಿ ತಾಳಿ ಕಟ್ಟಲು ಹೋಗುತ್ತಿದ್ದ ತಾಂಡವನ್ನು ಆ ಟ್ರ್ಯಾಕ್ಟರ್ಲಿ ನೋಡಿದ್ದಂತಹ ಕುಸುಮ ಮತ್ತು ಪೂಜಾ ಇಬ್ಬರನ್ನು ನೋಡಿ ಬೆಕ್ಕಸ ಬೆರಗಾಗಿ ಕೈಯಲ್ಲಿ ಹಿಡಿದಿರುವಂತಹ ತಾಳಿಯನ್ನು ಕೆಳಗೆ ಇಟ್ಬಿಡ್ತಾರೆ. ಅದೇ ಸಂದರ್ಭದಲ್ಲಿ ತಾಂಡವ್ ಏನು ಮಾಡ್ತಿದ್ದೀಯಾ, ನಾನು ಶ್ರೇಷ್ಠ ಇದ್ದೀನಿ, ನೀ ತಲೆ ಕೆಡಿಸ್ಕೊಬೇಡ, ಎಲ್ಲನೂ ನಾನು ಮ್ಯಾನೇಜ್ ಮಾಡ್ತೀನಿ, ನೀನು ತಾಳಿ ಕಟ್ಟು ಅಂತ ಶ್ರೇಷ್ಠ ತಾಂಡವ್ಗೆ ಹೇಳ್ತಿರ್ತಾಳೆ. ಆದರೆ ಭಯ ಮತ್ತು ಬೆಚ್ಚಿ ಬಿದ್ದ ತಾಂಡವ್ ಆ ತಾಳಿಯನ್ನು ನೆಲಕ್ಕೆ ಉರುಳಿಸ್ಬಿಡ್ತಾರೆ. ಎಲ್ಲರೂ ಕೂಡ ಅಯ್ಯೋ ಇದೇನು ನಡೀತಿದೆ ಈ ಚೌಟ್ರಿಲಿ ಎಂದು ಗಾಬರಿ ಪಡುವ ಸಂದರ್ಭದಲ್ಲಿ ಶ್ರೇಷ್ಠನ ತಂದೆ ತಾಯಿ ಕುಸುಮಳಿಗೆ, ಕುಸುಮ ಅವರೇ ಏನು ಇದು, ಏಕೆ ಬಂದು ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನೀವು ಮದುವೆ ಏನಾರು ನಿಲ್ಲಿಸಿದ್ರೆ ನನ್ನ ಮಗಳ ಪ್ರಾಣ ಹೋಗುತ್ತೆ ಅಂತ ನಿಮ್ಗೆ ಗೊತ್ತು ತಾನೆ, ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಕುಸುಮ ಹೇಳ್ತಾಳೆ, ಇಲ್ಲ ನನ್ನ ಮಗಳು, ನಿಮ್ಮ ಮಗಳಿಗೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಆದರೆ ಇಲ್ಲಿ ಮದುವೆ ಆಗ್ತಿರೋನು ಬೇರೆ ಯಾರವಲ್ಲ ನನ್ನ ಮಗ, ಅದು ಅವನಿಗೆ 2 ಮಕ್ಕಳಿದ್ದಾರೆ ಮತ್ತು ಅವಳ ಹೆಂಡತಿ ಇದ್ದಾಳೆ, ನಾನು ಎಲ್ಲ ಕಡೆ ನನ್ನ ಮಗ ಶ್ರೀರಾಮಚಂದ್ರ ಅಂತ ನಾನು ಹೇಳ್ಕೊಂಡು ತಿರುಗ್ತಿದ್ದೆ, ಆದರೆ ಇವತ್ತು ನನಗೆ ಸರಿಯಾಗಿ ಮಾಡಿದ್ದಾನೆ ಮೋಸ ಎಂದು ಶ್ರೇಷ್ಠ ಅಪ್ಪ ಅಮ್ಮನಿಗೆ ಕುಸುಮ ತಿಳಿಸುತ್ತಾಳೆ. ಚೌಟ್ರಿ ಮೇಲೆ ಒಯ್ತಿದ್ದಂಥ ಕುಸುಮ ನೋಡಿ ತಾಂಡವ್ ತುಂಬ ಭಯಪಟ್ಟಿರುತ್ತಾನೆ. ಅದೇ ಸಂದರ್ಭದಲ್ಲಿ ಏನೋ ತಾಂಡವ್ ಏನು ಮಾಡ್ತಿದ್ದೀಯಾ ಅಂತ ನನ್ನ ಸೊಸೆಯಾದಂತಹ ಅನ್ನಪೂರ್ಣ ಥರ ಇದ್ದು ನಿನಗೆ ಊಟ ಹಾಕಿ ನಿನ್ನ ಮಕ್ಕಳಿಗೆ ಮತ್ತು ನಮಗೆ ಎಲ್ಲರಿಗೂ ಕೂಡ ಯಾವುದೇ ರೀತಿ ಕಡಿಮೆ ಇಲ್ಲದೆ ನಮ್ಮನ್ನು ಚೆನ್ನಾಗಿ ನೋಡಿಕೊತಿರುವ ಅಂಥ ಹೆಂಡತಿ ಮತ್ತು ಮಕ್ಕಳನ್ನು ಮತ್ತು ತಂದೆ ತಾಯಿಯನ್ನು ಬಿಟ್ಟು ನೀನು ಬೇರೆಯವ್ರನ್ನ ಮದುವೆ ಆಗ್ತಿದ್ದೀಯಾ ಎಂದು ಗದರಿದ ಕುಸುಮಗೆ ತಾಂಡವ್ ಅಮ್ಮ 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 ಅಂತಿರ್ತಾಳೆ. ಏನೋ ಅಮ್ಮ ಅಮ್ಮ ಅಂದ್ಬಿಟ್ಟು ಏಕೆ ತಾಂಡವ್ಗೆ ಕುಸುಮ ಅವ್ರಿಗೆ ಕಪಾಲಕ್ಕೆ 2 ಬಿಡ್ತಾಳೆ. ಅದೇ ಸಂದರ್ಭದಲ್ಲಿ ಏನೂ ಮಾತಾಡದೆ ತಲೆ ತಗ್ಗಿಸಿಕೊಂಡಿರ್ತಾನೆ. ಅದೇ ಸಂದರ್ಭದಲ್ಲಿ ಶ್ರೇಷ್ಠ ನೀವು ಯಾಕೆ ಬಂದ್ರಿ ಅಂತ ಎಲ್ಲ ತುಂಬ ಗಾಬರಿಯಾಗಿ ಹುಚ್ಚಿ ಥರ ಆಡ್ತಿರ್ತಾಳೆ. ಅದೇ ಸಂದರ್ಭದಲ್ಲಿ ಪೂಜಾ ಬರ್ತಾಳೆ. ಪೂಜಾ ಬಂದು ಏನು ಹೇಳ್ತಾಳೆ ಅಂದರೆ, ಏಕೆ ನನ್ನ ಅಕ್ಕನ ಗಂಡ ನಿಮ್ಮನ್ನು ಮದುವೆ ಆಗಬೇಕು ಅಂತ ಬಂದಿದ್ದಾರೆ, ಇದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ಏಕೆಂದರೆ ಒಬ್ಬ ವ್ಯಕ್ತಿ ಒಂದೇ ಮದುವೆ ಆಗಬೇಕು, ಅದು 2ನೇ ಮದುವೆ ಆಗಬೇಕು ಅಂದರೆ ಆತ ಡೈವರ್ಸ್ ಕೊಟ್ಟಿರಬೇಕು, ಇಲ್ಲಿ ಡೈವರ್ಸೂ ಇಲ್ಲ ಎಂಥದ್ದೂ ಇಲ್ಲ, ಏಕೆ ಮದುವೆ ಆಗ್ತಾರೆ, ಇವಾಗಲೇ ನಾವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೀವಿ, ಅವರು ಕೂಡ ಬರ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಭಾಗ್ಯ ಮತ್ತು ಸುಂದ್ರಿ ಇಬ್ಬರು ಕೂಡ ಬರ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಆ ಭಾಗ್ಯನ ತಡಿಬೇಕು ಅಂತ
ಸುಂದ್ರಿ ತುಂಬ ಪ್ರಯತ್ನನ ಪಡ್ತಾಳೆ. ಏಕೆಂದರೆ ಅವಳು ಹೇಳ್ತಾಳೆ, ನಾವು ತಾಂಡವನ ಅಪ್ಪ ಅಮ್ಮನ ಥರ ನಾವು ನಟಿಸಿದ್ದೇವೆ ಅಂತ ಹೇಳ್ತಾಳೆ. ಅದಕ್ಕೆ ಏಕೆ ಗಾಬರಿಗೊಂಡ ಭಾಗ್ಯ, ಏನು ನೀವು ತಂದೆ ತಾಯಿ ಥರ ನಟಿಸಿದ್ದೀರಾ? ಏನು ಫೇಕ್ ಜನಗಳಪ್ಪ ನೀವು ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀರಾ? ನಾನು ಇವಾಗಲೇ ನನ್ನ ತಂಗಿನ ಪೂಜಾನ ನೋಡಬೇಕು ಮತ್ತು ನನ್ನ ಆ ಚೌಟ್ರಿಗೆ ಹೋಗಬೇಕು ಅಂತ ಈ ಕಡೆಯಿಂದನೂ ಬರ್ತಾಯಿರ್ತಾರೆ. ಇದೇ ಸಂದರ್ಭದಲ್ಲಿ ಮುಂದಿನ ಮತ್ತು ಇದೇ ವಿಚಾರವಾಗಿ ನಿರ್ದೇಶಕರು ಈ ಸಮಾಜಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ, ಎರಡನೇ ಮದುವೆಯಾಗುವ ವ್ಯಕ್ತಿ ಮತ್ತು ಕಾನೂನಿನ ವಿರುದ್ಧವಾಗಿರುತ್ತದೆ ಮತ್ತು ಇದೇ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಮತ್ತು ಹೆಂಡತಿ ಮಕ್ಕಳನ್ನು ಬಿಟ್ಟು ಬೇರೆಯವರನ್ನ ಮದುವೆಯಾಗುವಾಗ ಸಮಾಜ ಅವನ್ನು ಯಾವ ರೀತಿ ನೋಡುತ್ತದೆ ಮತ್ತು ಆ ಸಮಾಜದಲ್ಲಿ ಆ ಹೆಂಡತಿ ಮಕ್ಕಳು ಯಾವೆಲ್ಲ ರೀತಿ ಅನುಭವಿಸಬೇಕಾಗುತ್ತದೆ ಎಂಬುದನ್ನು ಸವಿಸ್ತರವಾಗಿ ಮತ್ತು ಆ ತಾಯಿಯ ಜವಾಬ್ದಾರಿಯನ್ನು ನಿರ್ದೇಶಕರು ಒತ್ತಿ ಹೇಳುವುದು ನಮಗೆಲ್ಲ ಗೊತ್ತೇ ಆಗುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಹಾಗೆ ಯಾರು ಕೂಡ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.